ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬಂದಿರೋದು ನಮ್ಮ ಶಿವಮೊಗ್ಗದಲ್ಲಿರೋ ಲಯನ್ಸ್ ಸಫಾರಿಗೆ. ಸೊ ನೋಡಿ, ಒಳಗೆ ಎಂಟ್ರೆನ್ಸಲ್ಲಿದು ತುಂಬಾ ಚೆನ್ನಾಗಿದೆ. ಸೊ ಆ ಕಡೆ ಸೈಡಿಂದ ಎಕ್ಸಿಟು, ಈ ಕಡೆ ಎಂಟ್ರೆನ್ಸು. ಸೊ ತುಂಬ ವರ್ಷಗಳ ನಂತರ ಬಂದಿದ್ದೆ ಝೂಗೆ. ಬಂದಿದ್ರೆ ನೆಕ್ಸ್ಟು ಝೂ ಪ್ಲಸ್ ಸಫಾರಿ ಎರಡಕ್ಕೂ ಸೇರಿ ಟಿಕೆಟ್ ತಗೋಬೇಕು. ಇಲ್ಲ ಬರೀ ಝೂ ನೋಡ್ತೀನಿ ಅಂದರೆ ಝೂಗೂ ಓಕೆ. ನಾವು ಟಿಕೆಟ್ ಬಂದು ಸಫಾರಿ ಪ್ಲಸ್ ಝೂ ತಗೊಂಡ್ವಿ. ಸೊ ನೋಡಿ, ಬಸ್ ಬಂದು ನಿಂತಿದೆ. ಸೊ ಮುಂದೆ ಇರೋ ಜನನೇ ಫುಲ್ಲು ರಶ್ ಆಗ್ಬಿಡ್ತಾರೆ ಈ ಬಸ್ಸಿಗೆ ಅನಿಸ್ತಾಯಿದೆ. ಸೊ ನೋಡೋಣ ಅಂತ ನಾವು ಹೊರಟ್ವಿ. ಸೊ ಆ ಬಸ್ಸು ಫುಲ್ಲು ರಶ್ ಆಯಿತು. ನಮ್ಮ ಹಿತನ್, ಆಯುಷ್ ಅವರೆಲ್ಲ ವೆಯ್ಟಿಂಗಲ್ಲಿದ್ದರು ಲಯನ್ನೆಲ್ಲ ನೋಡಲಿಕ್ಕೆ. ಸೊ ನೋಡಿ, ಈ ಬಸ್ ಹೋದರೆ ನೆಕ್ಸ್ಟ್ ಬಸ್ ಬರುತ್ತೆ, ಆ ಬಸ್ಸಿಗೆ ನಾವು ಹೊರಡ್ತೀವಿ. ಸೊ ನೋಡಿ, ಬಸ್ ಬಂತು. ಸೊ ನಾವೀಗ ಟಿಕೆಟ್ ತೋರಿಸಿ ಒಳಗಡೆ ಹೊರಡ್ತಿದ್ದೀವಿ. ಸೊ ನೋಡಿ, ಹೊರಟ್ವಿ ಒಳಗೆ. ಸೊ ತುಂಬಾ ಕಂಫರ್ಟ್ ಆಗಿದೆ ಮತ್ತು ಫುಲ್ಲು ಜಾಲರಿ ಆಗಿದೆ, ಯಾವ ಪ್ರಾಣಿಗಳು ಬರಬಾರ್ದು ಅಂತ. ಸೊ ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಈಗ ಎಂಟ್ರೆನ್ಸು ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಒಳಗಡೆ ಹೋಗಿ ಕೂತ್ಕೊಂಡು ಈಗ ನಾನು, ಪಲ್ಲವಿ ಮತ್ತು ಲಿತ್ವಿಕ್ 3 ಜನ ಒಂದು ಸೀಟಲ್ಲಿ ಕೂತ್ಕೊಂಡ್ವಿ. ಅದ್ರ ನೆಕ್ಸ್ಟು ನಮ್ಮ ಅಕ್ಕ, ನಮ್ಮ ಭಾವ ಅವರೆಲ್ಲ ಆ ಸೈಡ್ ಸೀಟ್ ಸಿಕ್ತವರಿಗೆ, ಅವ್ರು ಆ ಕಡೆ ಸೈಡ್ ಕೂತ್ಕೊಂಡ್ರು. ನೋಡಿ, ಲಿತ್ವಿಕ್ ಅವರು ಬಾಯ್ ಮಾಡ್ತಾಯಿದ್ದಾರೆ. ತುಂಬಾ ಇದರಲ್ಲಿದ್ದಾರೆ. ಫಸ್ಟ್ ಟೈಮ್ ಅವ್ರು ಲೈವಾಗಿ ಹುಲಿ ಸಿಂಹಗಳನ್ನೆಲ್ಲ ನೋಡ್ತಾ ಇರೋದು. ಸೊ ನೋಡಿ, ಅಲ್ಲಿ ನಮ್ಮ ಅಕ್ಕ, ಭಾವ ಮತ್ತು ಹಿತನ್, ಆಯುಷ್ ಅವರೆಲ್ಲ ನಿಂತಿದ್ದಾರೆ. ಸೊ ಫೈನಲಿ ನಮ್ಮ ಬಸ್ಸು ಹೊರಡ್ತು ಝೂ ಒಳಗೆ ಸಫಾರಿಗೆ. ಸೊ ಎಂಟ್ರೆನ್ಸಲ್ಲೇ ನಮಗೆ ಫಸ್ಟ್ ಕಂಡಿದ್ದು ಜಿಂಕೆಗಳು. ತುಂಬಾ ಎಷ್ಟೊಂದು ಜಿಂಕೆಗಳಿದ್ದಾವೆ ಅಂತಂದರೆ ಯಪ್ಪ, ನಾವು ಎಲ್ಲ ಥರ ನೋಡಿದ್ವಿ. ಮತ್ತು ಅದಾದಮೇಲೆ ಲಯನ್ ಸಿಂಹಗಳಂತೂ ಭಯಂಕರವಾಗಿದೆ ಅದಂತೂ. ಸೊ ನೋಡಿ, ಎಲ್ಲ ನೋಡ್ಕೊಂಡು ನೋಡಿ, ಇದೇ ಬಸ್ಸು. ಒಂದು ಫೋಟೋ ಹೊಡ್ಕೊಂಡು ಆಲ್ರೆಡಿ 3 ಗಂಟೆ ಆಗೋಗಿತ್ತು. ಸೊ ಊಟ ಮಾಡೋಣ ಅಂತ ನಾವು ಬಿರಿಯಾನಿ ಮತ್ತು ಮೊಸರನ್ನ ಎಲ್ಲ ತಂದಿದ್ವಿ. ಸೊ ಮನೆಯಿಂದನೇ ತಂದಿದ್ದರಿಂದ ಎಲ್ಲ ಕೂತ್ಕೊಂಡು ನೀಟಾಗಿ ಸಫಿಷಿಯೆಂಟಾಗಿ ಊಟನೂ ಮಾಡಿದ್ವಿ. ಫುಲ್ ಎಂಜಾಯ್ಮೆಂಟ್ ಇತ್ತು. ಸೊ ನೋಡಿ, ಇಲ್ಲಿ ಬಿಸಿಲು ಅಂತ ಒಂಥರ ತುಂತುರು ನೀರಾವರಿ ಥರ ಮಾಡಿದ್ದಾರೆ. ಸೊ ನಮಗೆ ಲಿತ್ವಿಕ್ ಅವ್ರಿಗೆ ತುಂಬ ಖುಷಿ ಆಗ್ಬಿಟ್ಟು ಅಲ್ಲೋಗಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ರು. ಅದಾದಮೇಲೆ ಪ್ರಾಣಿಗಳದ್ದು ಎಲ್ಲ ಒಳಗಡೆ ಇಟ್ಟಿದ್ರು, ಅದ್ರ ಚರ್ಮ ಎಲ್ಲ ಹೊಲ್ದು ಸೇಮ್ ಪ್ರಾಣಿಗಳ ಥರ ಮಾಡಿ. ನೋಡಿ, ಜಿಂಕೆ, ಸಾರಂಗಗಳು, ಕರಡಿ ಎಲ್ಲ ಲಿತ್ವಿಕ್ ಅವ್ರು ಫುಲ್ಲು ಜೋಶಲ್ಲಿ ಇದು ಮಾಡಿದ್ರು. ಅದಾದಮೇಲೆ ಹಿತನ್ ಅವರು ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದ್ದಾರೆ ಹಿತನ್ ಅವರು. ನೋಡಿ, ಇಲ್ಲಿ ಯಾವ ಥರ ಸರ್ಕಸ್ ಮಾಡ್ತಾಯಿದ್ದಾನೆ ಹಿತನ್. ಸೊ ತುಂಬಾ ಖುಷಿ ಆಯಿತು ಅವನು ಆಡಿದ್ದು ನೋಡಿ. ಅದಾದಮೇಲೆ ನಮ್ಮ ಲಿತ್ವಿಕ್ ಅವರು ಫುಲ್ಲು ಜೋಕಾಲಿ ಆಡ್ತಾಯಿದ್ದಾರೆ. ಅವ್ರಿಗೆ ಫುಲ್ ಖುಷಿ. ಒಂದು ಜೋಕಾಲಿ ಕೊಟ್ಟುಬಿಟ್ರೆ ಅತ್ತ ಇತ್ತ ಏನು ನೋಡೋಲ್ಲ, ಅದನ್ನೇನು ಆಡ್ತಾ ಇರಿ ಅಂತ ಆಡ್ತಾ ಇರ್ತಾರೆ ನೋಡಿ, ಫುಲ್ಲು ಜೋಶಾಗಿ. ಅದಾದಮೇಲೆ ಇನ್ನೂ ಸ್ವಲ್ಪ ದೂರ ಬಂದೆ, ಅಲ್ಲೂ ಜಾರುಗುಪ್ಪೆ ಎಲ್ಲ ಇತ್ತು. ಸೊ ಎಲ್ಲ ಹಾಡಿ ನೋಡಿ, ಈಗ ಹೆಂಗೆ ಖುಷಿಯಾಗಿದ್ದಾನೆ ನೋಡಿ, ಎಲ್ಲರೂ ಹೆಂಗೆ ಓಡ್ತಾ ಇದ್ದಾನೆ, ಫುಲ್ಲು ಜೋಶಲ್ಲಿದ್ದಾನೆ ಅವನು. ಪ್ರಾಣಿಗಳು ಇತ್ತ ಗೇಮ್ಸು ಎಲ್ಲ ಸಾಕಾಗಿದೆ ಅಂತ. ಸೊ ನೋಡಿ, ಎಲ್ಲ ಫುಲ್ ಖುಷಿಯಾಗಿ ಮಕ್ಕಳುಗಳೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ, ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾರೆ. ಸೊ ನೀವು ಒಂದು ಟೈಮ್ ವಿಸಿಟ್ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು, ಬಾಯ್.